ಮೆಟ್ರೋ ಕನಿಷ್ಠ 15 ವರ್ಷದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಈಗ ಇಟ್ ಈಸ್ ಫೇರ್ ಫಿಕ್ಸೇಷನ್ ಮಾಡಬೇಕಾದ್ರೆ ನಾವು ಕನಿಷ್ಠ ಒಂದು 4-5 ವರ್ಷದಿಂದ ನಾವು ಈ ಫೇರ್ ಫಿಕ್ಸೇಷನಿಗೆ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಮಾಡಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡಿಬಿಟ್ಟು ಫೇರ್ ಫಿಕ್ಸೇಷನ್ ಆಗಿಬಿಟ್ಟಿದೆ. ನಾವು ದ ಆ್ಯಕ್ಟ್ ಏನು ಮಾಡಿತ್ತು, ಇಟ್ ಈಸ್ ಅಪ್ಲಿಕಬಲ್ ಫಾರ್ ಆಲ್ ದ ಮೆಟ್ರೋ ಆ್ಯಕ್ಟ್ಸ್, ಆಲ್ ಮೆಟ್ರೋಸ್. ಸೊ ಅದರ ದಾರಿಯಿಂದಲೇ ಈಗಾಗಲೇ ಫೇರ್ ಫಿಕ್ಸೇಷನ್ ಕಮಿಟಿ ಅವರು ರಿಪೋರ್ಟ್ ಪ್ರಕಾರ ನಾವು ಈಗ ಫೇರ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಕನಿಷ್ಠ ಲಾಸ್ಟ್ ಸಂಡೇಯಿಂದ ನಾವು ಅದನ್ನು ದರ ಫಿಕ್ಸ್ ಮಾಡುವಾಗ ಸಾಕಷ್ಟು ಕೇಸಸ್ನಲ್ಲಿ ನಮಗೆ ಮಾಹಿತಿ ಏನು ಬಂದಿತ್ತು ಅಂತ ಹೇಳಿಬಿಟ್ರೆ, ಸ್ವಲ್ಪ ರೇಟ್ಸ್ನಲ್ಲಿ ಅಬ್ನಾರ್ಮಲ್ ಇನ್ಕ್ರೀಸ್ ಆಗಿದೆ, ಸ್ವಲ್ಪ ಕೇಸಸ್ನಲ್ಲಿ ಸ್ಟೇಜ್ ಜಂಪಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿತ್ತು. ಕೆಲವು ಜನರು ಸೋಷಿಯಲ್ ಮೀಡಿಯಾನಲ್ಲಿ ಸಹ ತಮ್ಮ ಹಳೆ ಟಿಕೆಟ್ ಮತ್ತು ಹೊಸ ಟಿಕೆಟ್ ಕೊಟ್ಟಿದ್ದೇವೆ. ನಾವು ಮಾಡುವಾಗ ನಾವು ಫೇರ್ ಮ್ಯಾಟ್ರಿಕ್ಸ್ ಮಾಡ್ತಾ ಇರ್ತೀವಿ. ಆ ಫೇರ್ ಮ್ಯಾಟ್ರಿಕ್ಸ್ ಆಧಾರದಲ್ಲಿ ನಾವು ಡೀಟೇಲ್ ಆಗಿ ಸ್ವಲ್ಪ ಪರಿಶೀಲನೆ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಕರೆಕ್ಷನ್ಸ್ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ ಅಂತ ಹೇಳಿಬಿಟ್ಟು ನಾವು ಚೆಕ್ ಮಾಡಿದ್ದೇವೆ. ಇದರ ಬಗ್ಗೆ ನಮ್ಮ ವಾಟ್ ಯು ಕಾಲ್ ಬೋರ್ಡ್ ಮೆಂಬರ್ ಸದಸ್ಯರು ಸಹ ಇದರ ಬಗ್ಗೆ ನಾವು ಚರ್ಚೆ ಮಾಡಿಬಿಟ್ಟು ನಮ್ಮ ಬೋರ್ಡ್ ಪ್ರೆಸಿಡೆಂಟ್ ಸಹ ಇದರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ವಿ ಆಲ್ಸೋ ಹ್ಯಾಡ್ ಅ ಡೀಟೇಲ್ ಡಿಸ್ಕಷನ್. ಸಾಕಷ್ಟು ಲಾಟ್ ಆಫ್ ಪೀಪಲ್ ಅಂತ ಹೇಳಿಬಿಟ್ರೆ ಬೇರೆ ಬೇರೆ ಜನರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದರು, ಶಾಸಕರು ಸಹ ಕೊಟ್ಟಿದ್ದರು. ಇದರ ಬಗ್ಗೆ ಸಹ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತು ನಮ್ಮ DCM ನಮ್ಮ ಡಿಪ್ಟಿ ಚೀಫ್ ಮಿನಿಸ್ಟರ್ಸ್ ಅವರು ಸಹ ಇದರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ ತಕ್ಷಣ ನಾವು ಅದೆಲ್ಲ ರೆಪ್ರೆಸೆಂಟೇಷನ್ಸ್ ಅವರು ನಮಗೆ ಸಹ ಹೇಳಿದರು, ಇದು ಏನಾದರೂ ಎನಾಮಲೀಸ್ ಇದ್ದರೆ ಕರೆಕ್ಷನ್ ಮಾಡಿ ಅಂತ ಹೇಳಿ ನೋಡ್ಕೊಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಾವು ಡೀಟೇಲ್ ವಿಚಾರಣವಾಗಿ ಇವತ್ತು 2 ದಿವಸದಿಂದ, ಅಂದರೆ ನಿನ್ನೆ ರಾತ್ರಿಯಿಂದ ನಾವೊಂದು ಸೆಕ್ರೆಟರಿ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದೇವೆ, ಅಂದರೆ ಆಲ್ಮೋಸ್ಟ್ ಲೈಕ್ ಬೋರ್ಡ್ ಮೀಟಿಂಗ್ ಮಾಡಿದ್ದೇವೆ. ಇವತ್ತು ಬೆಳಿಗ್ಗೆ ಸಹ ನಾವು ಬೋರ್ಡ್ ಮೀಟಿಂಗ್ ಮಾಡಿಬಿಟ್ಟು ನಾವು ಒಂದು 2-3 ನಿರ್ಧಾರ ತಗೊಂಡು ಮಾಡಿದ್ದೇವೆ. ಫಸ್ಟ್ ಆಫ್ ಆಲ್ ತಮಗೆ ಗಮನ ತರಲಿಕ್ಕೆ ಇಷ್ಟೇ, ಫೇರ್ ಫಿಕ್ಸೇಷನ್ ರೆಕಮೆಂಡೇಷನ್ಸ್ ಆರ್ ನಾವು ಬೈಂಡಿಂಗ್ ಆನ್ ದ ಮೆಟ್ರೋ. ಯಾಕಂತ ಹೇಳಿದರೆ ಸೆಕ್ಷನ್ 37 ಆಫ್ ದ ಮೆಟ್ರೋ ರೈಲ್ ಆ್ಯಕ್ಟ್ ಪ್ರಕಾರ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಷನ್ ಬರ್ತದೆ. ಆ ಫೇರ್ ಫಿಕ್ಸೇಷನ್ ರೆಕಮೆಂಡೇಷನ್ಸ್ನಲ್ಲಿ ನಾವು ನೋಡಿದ ಪ್ರಕಾರ ದೇ ಹ್ಯಾವ್ ಗಿವನ್ ಅಸ್ ದ ಮೆಥಡಾಲಜಿ ಆನ್ ದ ಬೇಸ್ ಆಫ್ ವಿಚ್ ವಿ ಮೇಕ್ ದ ಫೇರ್ ಮ್ಯಾಟ್ರಿಕ್ಸ್. ಇದನ್ನು ಕರೆಕ್ಟಾಗಿ ನಾವು ಡೀಟೇಲ್ಸ್ ನೋಡಿಕೊಂಡು ಈ ಎಲ್ಲ ಎನಾಮಲೀಸ್ ಅಥವಾ ನಾಟ್ ಎನಾಮಲೀಸ್ ಹೇಳ್ತೇವೆ, ವಿ ಕುಡ್ ಮೇಕ್ ಸಮ್ ಕೈಂಡ್ ಆಫ್ ಅ ಕರೆಕ್ಷನ್ ಇನ್ ದ ಫೇರ್ಸ್. ಕ್ಯಾಲಿಬ್ರೇಷನ್ ಏನೆಲ್ಲ ಎಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ನಾವು ಮಾಡಿಕೊಂಡು ವಿ ಹ್ಯಾವ್ ಬಿನ್ ಏಬಲ್ ಟು ಫೈಂಡ್ ಔಟ್ ದ್ಯಾಟ್ ಇನ್ ಕೇಸಸ್ ವೇರ್ ದ ಜಂಪ್ಸ್ ಹ್ಯಾವ್ ಬೀನ್ ಮೋರ್ ದ್ಯಾನ್ 100%, 90% ಎಲ್ಲೆಲ್ಲಿ ಜಂಪ್ ಆಗ್ತಾ ಇದೆ. ಬೇಸಿಕಲಿ ಏನಾಗ್ತದೆ ಅಂತ ಹೇಳಿಬಿಟ್ರೆ, ನನ್ನ ಟಿಕೆಟು 18 ರೂಪಾಯಿ, ನಾವು 40 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ. ಕೆಲವು ಜನರು ಆಕ್ರೋಶ ಕೊಡ್ತಾ ಇದ್ದಾರೆ. ಕೆಲವು ಜನರು ಹೇಳ್ತಿದ್ದಾರೆ 18 ವಿತ್ ಕಾರ್ಡ್ ಇಟ್ ಕಮ್ಸ್ ಟು 36 ರೂಪೀಸ್. ಕೆಲವರು 22ನಲ್ಲಿ ಇಟ್ ಇಸ್ ಕಾನ್ ಅಪ್ ಟು 50 ರೂಪೀಸ್ ಅಂತ ಹೇಳಿಬಿಟ್ಟು ಸಹ ಆ ಥರ ಕಂಪ್ಲೇಂಟ್ಸ್ ಬರ್ತಾಯಿತ್ತು. ಸೊ ವಿಚ್ ಬೇಸಿಕಲಿ ಮೀನ್ಸ್ ದಟ್ ದರ್ ಹಸ್ ಬೀನ್ ಅ ಜಂಪ್ ಫ್ರಮ್ ಒನ್ ಸ್ಟೇಜ್ ಟು ದಿ ಅದರ್ ಬೇಸ್ಡ್ ಆನ್ ದ ಕ್ಯಾಲ್ಕುಲೇಷನ್. ಸೊ ಈ ಎರರ್ಸ್ ಎಲ್ಲ ಕರೆಕ್ಷನ್ ಮಾಡಿಕೊಂಡು ನಾವು ನೋಡಿದರೆ ವಿ ಆರ್ ಬಿನ್ ಏಬಲ್ ಟು ಬ್ರಿಂಗ್ ಇಟ್ ಡೌನ್ ಬೈ 1 ಸ್ಟೇಜ್. ಸೊ ಈ ಆಧಾರದ ಮೇಲೆ ನಾವು ನೋಡಿದರೆ ಕನಿಷ್ಠ ಔಟ್ ಆಫ್ ದ ಟೋಟಲ್ 7,50,000 to 8,50,000 ರೇಂಜ್ನಲ್ಲಿ ನಮ್ಮ ಮೆಟ್ರೋದಲ್ಲಿ ರೈಡರ್ಶಿಪ್ ಆಗ್ತದೆ. ಕ್ಲೋಸ್ ಟು ಅಬೌಟ್ 3 lakh people will be getting benefit on this because we'll be able to at least reduce the jump wherever these cases are happening, and this will be close to about 46% of the commuters-ನಲ್ಲಿಗೆ ಸ್ವಲ್ಪ ಏನಾದರೂ ರಿಲೀಫ್ ನಾವು ಕೊಡಲಿಕ್ಕೆ ಅವಕಾಶ ಸಿಗ್ತಾ ಇದೆ. This will be done without diluting any of the provisions of the recommendations, none of the discussions of the, whatever recommendations and act ಪ್ರಕಾರ ಏನಿದೆ ಅದರ ಆಧಾರದ ಮೇಲೆ ಬೋರ್ಡ್ ತೀರ್ಮಾನ ಮಾಡಿಬಿಟ್ಟಿದ್ದೇನೆ. So we hope that we will be able to provide some relief to some of the customers. We know that ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ, ಪೇಪರ್ನಲ್ಲಿ ಮತ್ತು ಬೇರೆ ಬೇರೆ ವಿವಿಧ ಮಾಧ್ಯಮದಲ್ಲಿ ಸಹ ಇದೇ ಥರ ಜನರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಎಲ್ಲ all representatives. So ಕೆಲವು people have also given representations to the Honorable Chief Minister. They have given it to us also. So ಇದೆಲ್ಲ ನಿರ್ಧಾರ ತಗೊಂಡ್ಬಿಟ್ಟು we will be able to make some changes which will benefit most of these people wherever the fare jumps are taking place.